morning everyone. My name is Prakriti Kenjappa Patil. I am studying in 10th class. Today I am explain about the quadrilateral. Quadrilateral. Okay. ಚೌಕೋನ ಎಂದರೆ ನಾಲ್ಕು ಭುಜಗಳಿಂದ ಬಂಧಿಸಿದ ಆಕೃತಿಗೆ ನಾವು ಚೌಕೋನ ಎನ್ನುತ್ತೇವೆ. ಅಂದ್ರೆ ಇದು ಒಂದು AB ಆಮೇಲೆ BC ಆಮೇಲೆ CD ಅನ್ನೋ ನಾಲ್ಕು ಭುಜ ಅದಾವು. ನಾಲ್ಕು ಭುಜಗಳಿಂದ ಇದು ಆಕೃತಿ ಬಂಧಿಸ್ತಾಗಿದ್ದಿಲ್ಲ, ಅದಕ್ಕೆ ಇದಕ್ಕೆ ನಾವು ಚೌಕೋನ ಅಂತೀವಿ. ಒಂದು ಚೌಕೋನದಲ್ಲಿ ಎರಡು ಕರ್ಣಗಳಿರ್ತಾವೆ. ಅಂದ್ರೆ ಇದು ಮತ್ತೆ ಇದು ಎರಡು ಕರ್ಣಗಳು. ಆಮೇಲೆ ಇದು ಇಲ್ಲಿ ಒಂದು ಮಧ್ಯ ಬಿಂದು ಇರ್ತೈತಿ, ಅದಕ್ಕೆ ನಾವು ಕರ್ಣಗಳ ಛೇದನ ಬಿಂದು ಅಂತ ಕರಿತೀವಿ. ಆಮೇಲೆ ಚೌಕೋನದಲ್ಲಿ ನಾಲ್ಕು ಭುಜಗಳು ಇರುತ್ತವೆ. ಯಾವುದಂದ್ರೆ AB, BC ಆಮೇಲೆ CD ಮತ್ತು DA. ನಾಲ್ಕು ಕೋನಗಳು ಇರ್ತವೆ. ಯಾವ್ಯಾವಂದ್ರೆ ಕೋನ್ BAC ಮತ್ತು ಕೋನ್ ADC ಮತ್ತು ಕೋನ್ BCD ಎಂಬ ನಾಲ್ಕು ಕೋನಗಳು ಇರ್ತವೆ. ಆಮೇಲೆ ನಾಲ್ಕು ಶಿರೋಬಿಂದುಗಳು ಇರ್ತವೆ. ಯಾವ್ಯಾವಂದ್ರೆ ಬಿಂದು A ಆಮೇಲೆ ಬಿಂದು B, ಬಿಂದು C, ಬಿಂದು D ಎಂಬ ನಾಲ್ಕು ಶಿರೋಬಿಂದುಗಳು ಇರ್ತವೆ. ಆಮೇಲೆ ಚೌಕೋನದ ಒಳಕೋನಗಳ ಬೇರೀಸು 360 ಇರ್ತೈತಿ. ಅಂದ್ರೆ 360 ಅಂದ್ರೆ 90 ಡಿಗ್ರಿ 360 ಇರ್ತೈತಿ ಚೌಕೋನಗಳ ಬೇರೀಸು. ಆಮೇಲೆ ಚೌಕೋನಗಳ ಪ್ರಕಾರಗಳು ಯಾವಂದ್ರೆ ಚೌರಸ, ಆಯತ ಮತ್ತು ಸಮಭುಜ ಚೌಕೋನ, ಸಮಾಂತರ ಚೌಕೋನ, ಸಮಲಂಬ ಚೌಕೋನ. ಮೊದಲಿಗೆ ಚೌರಸ ಅಂದ್ರೆ ಏನು? ಚೌರಸದ ನಾಲ್ಕು ಭುಜಗಳು ಸಮಾನವಾಗಿರುತ್ತವೆ. ಆಮೇಲೆ ಪ್ರತಿಯೊಂದು ಕೋನಗಳು 90 ಡಿಗ್ರಿ ಆಗಿರುತ್ತವೆ, ಅದಕ್ಕೆ ನಾವು ಚೌರಸ ಅಂತೀವಿ. ಆಮೇಲೆ ಆಯತದ ನಾಲ್ಕು ಕೋನಗಳು 90 ಡಿಗ್ರಿ ಆಗಿರುತ್ತವೆ. ಸಮ್ಮುಖ ಭುಜಗಳು ಸಮಾಂತರವಾಗಿರುತ್ತವೆ, ಅದರ ಕರ್ಣಗಳು ಅಸಮಾನವಾಗಿ ಇರುತ್ತವೆ. ಆಮೇಲೆ ಸಮಭುಜ ಚೌಕೋನಗಳ ನಾಲ್ಕು ಭುಜಗಳು ಸಮಾಂತರವಾಗಿರುತ್ತವೆ ಮತ್ತು ನಾಲ್ಕು ಕೋನಗಳು ಸಮಾಂತರವಾಗಿರುತ್ತವೆ, ಆದರೆ ಕರ್ಣಗಳು ಅಸಮಾನವಾಗಿರುತ್ತವೆ. ಆಮೇಲೆ ಸಮಾಂತರವು ಚೌಕೋನ, ಕರ್ಣಗಳು ಅಸಮಾನವಾಗಿರುತ್ತವೆ, ನಾಲ್ಕು ಭುಜಗಳು ಸಮಾಂತರವಾಗಿ ಇರುತ್ತವೆ. ಸಮಲಂಬ ಚೌಕೋನ, ಸಮ್ಮುಖ ಭುಜಗಳ ಒಂದು ಜೋಡಿಯು ಸಮಾಂತರವಾಗಿರುತ್ತವೆ ಮತ್ತು ಸಮಾಂತರವಾಗಿರುತ್ತದೆ. ಇನ್ನೊಂದು ಜೋಡಿ ಸಮ್ಮುಖ ಭುಜಗಳ ಒಂದು ಜೋಡಿ ಸಮಾಂತರವಾಗಿರುತ್ತವೆ, ಅದಕ್ಕೆ ನಾವು ಸಮಲಂಬ ಚೌಕೋನ ಎನ್ನುತ್ತೇವೆ. ಅಂದ್ರೆ ಯಾವುದೇ ಒಂದು ಆಕೃತಿ ಇರಲಿ, ಅದರದ್ದು ಒಳಕೋನಗಳ ಬೇರೀಸು ಕಂಡು ಹಿಡ್ಲಕ್ಕ ಒಂದು ಇದು ಐತ್ರಿ ಸೂತ್ರ. ಅದು ಏನಂದ್ರೆ n-2 × 180. ಅಂದ್ರೆ n ಅಂದ್ರೆ ಇಲ್ಲಿ ಭುಜಗಳ ಸಂಖ್ಯೆ. ಅಂದ್ರ ಈ ಚೌಕೋನದಲ್ಲಿ ಎಷ್ಟು ಭುಜಗಳಿರ್ತಾವು? ನಾಲ್ಕು ಅಂದ್ರೆ ಇಲ್ಲಿ ಭುಜಗಳ n ಅಂದ್ರೆ ಭುಜಗಳ ಸಂಖ್ಯೆ, ಅದಕ್ಕೆ n ಜಾಗದಾಗ ನಾವು 4 ಬರ್ಕೋಬೇಕು. ಆಮೇಲೆ -2 × 180. 4 - 2 2, ಹಾಗಾಗಿ 2 × 180 ಅಂದ್ರೆ 360. ಇದು ಅಷ್ಟೇ ಅಲ್ಲ, ಆಮೇಲೆ ತ್ರಿಕೋನ ಅದಕ್ಕೆ ಬೇಕಂದ್ರೆ ತ್ರಿಕೋನಗಳ ಭುಜ 3 ಇರ್ತಾವಿಲ್ಲ, ಅದಕ್ಕೆ 3 - 2 × 180 ಅಂದ್ರೆ 3 - 2 1 × 180 ಅಂದ್ರೆ 180. ಈಗ ತ್ರಿಕೋನದ್ದು ಒಳಕೋನಗಳ ಬೇರೀಸ್ 180. ಥ್ಯಾಂಕ್ ಯು.